ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ವರಟ ಪ್ರಶಾಂತ್ ಅವರು. ನಿಜವಾಗ್ಲೂ ಅವರು ವರಟರಲ್ಲ, ನನಗೂ ಕೂಡ ಅವ್ರಿಗೆ ಆ ಟೈಟಲ್ ಹೇಗ್ ಬಂತು ಅನ್ನೋ ಕುತೂಹಲ ಇದೆ. ಅವ್ರನ್ನೇ ಕೇಳೋಣ. ಎಂತ ಸಹೃದಯಿ ಅಂತಂದ್ರೆ ಬಂದಾಗಿಂದನು ಎಷ್ಟು ಸಾಫ್ಟ್ ಆಗಿ ನನ್ನನ್ನ ಕಂದ ಅಂತಾನೆ ಮಾತಾಡ್ಸಿದ್ರು. ನಿನ್ನೆ ಕೂಡ ಅವ್ರ ಜೊತೆ ಕಾಲ್ ನಲ್ಲಿ ಮಾತಾಡಿದೆ. ಸರ್, ಈ ತರ ನಾಳೆ ನಮ್ಮ ಒಂದು ಸ್ಪೀಡ್ ನ್ಯೂಸ್ ಸ್ಟುಡಿಯೋಗೆ ಬರ್ಬೇಕಾಗತ್ತೆ, ನಿಮ್ದೊಂದು ಕಿರು ಸಂದರ್ಶನ ಮಾಡ್ತೀವಿ ಅಂತ ಹೇಳಿ. ಆಯ್ತು ಕಣೋ ಚಿನ್ನ, ಆರಾಮಾಗಿ ಮಾತಾಡೋಣ, ನೀನು ಟೆನ್ಷನ್ ತಗೊಂಬೇಡ, ಎಲ್ಲ ಚಿತ್ರರಂಗದ ಬಗ್ಗೆನೂ ನಾನು ಮಾತಾಡ್ತೀನಿ, ಅವ್ರ ಮೂವೀಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತಂದ್ರೆ, ಹೀ ಸಚ್ ಅ ಡೌನ್ ಟು ಅರ್ತ್, ಕೂಲ್, ಕಂಪೋಸ್ಡ್ ಗೈ ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಆತರ ಒಂದು ಬಿರುದು ಬಂದಿದೆ. ಯಾಕೆ, ಏನು, ಅವರ ಚಿತ್ರಗಳ ಬಗ್ಗೆ, ಮತ್ತೆ ಇವಾಗ ರೀಸೆಂಟ್ ಆಗಿ ಮಾಡಿರೋ ಒಂದು ಗ್ಯಾಂಗ್ಸ್ ಆಫ್ UK ಬಗ್ಗೆ, ಎಲ್ಲಾದ್ರ ಬಗ್ಗೆನೂ ಮಾತಾಡೋಣ. ಜಾಸ್ತಿ ಇನ್ನ ಟೈಮ್ ತಗೊಳಲ್ಲ, ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ. ನಮಸ್ತೆ. ಏನು ಸ್ಪೀಡ್ ನ್ಯೂಸ್, ಇದು ನಾನು 2ನೇ ಸರಿ ಬರ್ತಾ ಇರೋದು. ಬಹಳ ಖುಷಿ ಆಗತ್ತೆ. ಒಂದು ಮತ್ತೊಂದು ಹಂತಕ್ಕೆ ಮುಂದುವರೆದಿದ್ದೀರಾ. ಗುಡ್ ಲಕ್ ನಿಮ್ಗೂ ಕೂಡ, ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸರ್, ಡೆಫಿನೆಟ್ಲಿ ಥ್ಯಾಂಕ್ ಯು. ನಿಮ್ ವಿಶಸ್ ಈ ತರ ಎಲ್ಲ ನಮ್ಗೆ ವೆರಿ ಎಸೆನ್ಷಿಯಲ್, ಅಂದ್ರೆ ಬೇಕಾಗತ್ತೆ. ಇಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನೋಡಿದ್ಕು ಈ ಸರಿ ನೋಡ್ತಾ ಇರೋದಕ್ಕೂ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಇದೆ. ಇನ್ನ ಬಹಳ ಎತ್ತರಕ್ಕೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಖಂಡಿತವಾಗ್ಲೂ ನನಗೂ ಇದೆ, ಮತ್ತೆ ನಮ್ಮ ವೀಕ್ಷಕರಿಗೂ ಇರುತ್ತೆ. ವರಟ, ಆಕ್ಚುಲಿ ನೀವು ವರಟರ್ ಅಲ್ವೇ ಅಲ್ಲ ಸರ್. ನಿನ್ನೆಯಿಂದ ನಿಮ್ ಜೊತೆ ಕಾನ್ವರ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟುಡಿಯೋ ಕೂಡ ನೀವು ಅರ್ಧ ಗಂಟೆ ಮುಂಚೆ ಬಂದಿದ್ದೀರಾ, ನಮ್ ಜೊತೆ ಮಾತಾಡಿದೀರಾ ಕೂಡ. ಅಂಡ್ ನಿಮ್ ಲುಕ್ಸ್ ನೋಡಿ ಫಸ್ಟ್ ನಾನು ಪ್ರಶಾಂತ್ ಸರ್ ಇವರು ಅಂತ ಒಂದು ಸಲ ಶಾಕ್ ಆಯ್ತು. ಎರಡನೇದೇನಂತಂದ್ರೆ, ಅಷ್ಟು ಚೆನ್ನಾಗಿ ನಮ್ಮನ್ನ ಕಂದ, ಚಿನ್ನ ಅಂತ ಹೇಳಿ ಮುದ್ದು ಮಾಡಿ ಎಷ್ಟು ಚೆನ್ನಾಗಿ ಗೌರವ ಕೊಟ್ಟು ಹೆಂಗಸರಿಗೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದ್ರೆ ಒಂಥರ ನಾವೆಲ್ಲರೂ ಹಂಗೆ ಕರ್ಗೋಗ್ಬಿಡ್ತೀವಿ. ಆರಾಮಕ್ಕೆ ಫ್ಲೋ ತಗೊಂಡೋಗೋಣ ಕಂದ, ಸಂದರ್ಶನ ಅಂತೆಲ್ಲ ಟೆನ್ಷನ್ನೇ ಬೇಡ ಅಂತ ಹೇಳಿ ನಮ್ಮನ್ನೂ ಕೂಡ ಪುಷ್ ಮಾಡಿ ಒಂಥರ ಧೈರ್ಯ ತುಂಬುದ್ರಲ್ಲ, ಅದೊಂದು ಖುಷಿ ವಿಷಯ. ಯಾಕಂದ್ರೆ ನಾವೆಲ್ಲ ಹೊಸ್ದಾಗಿ ಬಂದಾಗ ನಿಮ್ಗೇನು ಟೆನ್ಷನ್ಸ್ ಇದೆ, ಆ ಟೆನ್ಷನ್ಸ್ಗಳು ನಮಗೂ ಇತ್ತಲ್ಲ, ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಬರ್ತಾ 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 ಏನಾಗುತ್ತೆ, ಅದು ಸಲೀಸಾಗಕ್ಕ ಈಸಿ ಅನ್ಸುತ್ತಾ ಹೋಗುತ್ತೆ. ಜೊತೆಗೆ ಖುಷಿ, ಎಲ್ಲರೂ ಖುಷಿಯಾಗಿದ್ರೆ ಕಾರ್ಯಕ್ರಮ ಖುಷಿಯಾಗಿ ಚೆನ್ನಾಗಾಗತ್ತೆ. ಕರೆಕ್ಟ್. ಆದ್ರೆ ಇನ್ನೊಂದು ವಿಷಯ ಗೊತ್ತಾ, ಇವತ್ತು ನಾನು ಸರ್ ಮ್ಯಾಚಿಂಗ್ ಗೊತ್ತೇ ಇಲ್ಲ ನಪ್ಪ ಅನ್ನೋಯಿಂಗ್ಲಿ ಹೌದು. ಎಷ್ಟು ಬೇಗ ಅಂದ್ರೆ ಹೆಂಗೆ ಕೋಇನ್ಸಿಡೆನ್ಸ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಇಬ್ರು ಒಂದೇ ತರ ಹಾಕೋ ಬಂದಿದ್ದೀವಿ, ಕಲರು ಶರ್ಟು ಎಲ್ಲಾನು. ಬಟ್ ನೈಸ್ ಸರ್. ನಿಮ್ಮ ಬಗ್ಗೆ ಹೇಳೋದಾದ್ರೆ ವರಟ ಅಂತ ಯಾಕೆ ಬಂತು ಸರ್ ಟೈಟಲ್? ಫಸ್ಟ್ ಅದನ್ನೇ ಹೇಳಿ. ವರಟ ಐ ಲವ್ ಯು ನನ್ನ ಫಸ್ಟ್ ಚಿತ್ರ. ಆ ಚಿತ್ರದ ಜೊತೆಗೆ ವರಟ ಅನ್ನೋದು ಹಾಗೆ ಕ್ಯಾರಿ ಆಗೋಯ್ತು ಅಂದ. ಏನಂತಂದ್ರೆ, ವರಟ ಸಿನಿಮಾ ಮಾಡ್ಬೇಕಾದ್ರೆ ನನ್ನೊಳಗಿರೋ 2 ನೇಚರ್. ಅದು ಇದ್ರೆ ಪ್ರಶಾಂತವಾಗಿರ್ತೀನಿ, ಕೋಪ ಬಂದ್ರೆ ಅಷ್ಟೇ ಹೊರಟಾಗಿರ್ತೀನಿ. ಏನು ವರಟ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ನಿರ್ದೇಶಕರು ನನ್ನ ಜೊತೆಲಿ ಏನ್ ಟ್ರಾವೆಲ್ ಮಾಡ್ದ, ನನ್ನ ಗೆಳೆಯ ಶ್ರೀ, ನನ್ನನ್ನು ಏನ್ ನೋಡ್ಕೊ ಬಂದ ಸಿನಿಮಾ ಹಾಗೆ ಮಾಡ್ಕೊ ಬಂದ. ಅದು ನನಗೆ ಆ ಸಿನಿಮಾ ಏನ್ ಹೇಳ್ತಾರೆ ಗೊತ್ತಿಲ್ಲದಂಗೆ ಅದು ನನ್ನ ಒಳಗಡೆ ಇರೋನ್ನ ಅವನು ಹೊರಗಡೆ ತೋರ್ಸಕ್ ಸ್ಟಾರ್ಟ್ ಮಾಡ್ದ. ಆ ಹೆಸರು ಕೂಡ ಹಂಗೆ ಕ್ಯಾರಿ ಆಗೋಯ್ತು ಅಷ್ಟೇ. ಒಳಗಡೆ ಇರೋ ಒಂದು ಸಣ್ಣ ರಾಕ್ಷಸ ಆಚೆ ಬಂದ ಅಂತ, ಪುಟ್ಟ ರಾಕ್ಷಸ. ನಮ್ಮೆಲ್ಲರದ್ರಲ್ಲೂ ಇದ್ದೇ ಇರ್ತಾರೆ, ನೆಗೆಟಿವ್ ಪಾಸಿಟಿವ್ ಇದ್ದೇ ಇರತ್ತೆ ನಮ್ದ್ರಲ್ಲಿ. ಸೊ ರಾಕ್ಷಸತನನು ಎಲ್ಲಿ ಬೇಕೋ ಅಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಅತಿ ವಿನಯ ದೂರದ ಲಕ್ಷಣಂ ಅಂತ ನಂಗೆ, ನಾವು ತುಂಬಾ ವಿನಯವಾಗಿ ಇರಕ್ಕಾಗಲ್ಲ. ರಜನಿ ಸರ್ ಒಂದು ಮಾತು ಬಹಳ ಖುಷಿ ಕೊಡುತ್ತೆ. ಯಾವಾಗ್ಲೂ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನಲ್ಲವ ನಾವು ರೊಂಬ ನಲ್ಲವ ನಾವು, ಅದನ್ನ ಒಳ್ಳೆಯವರಾಗಿರ್ಬೇಕಂತೆ, ತುಂಬಾ ಒಳ್ಳೆ ಆಗಿರ್ಬಾರ್ದಂತೆ. ಕರೆಕ್ಟ್. ಸೊ ಸಮಯ ಸಂದರ್ಭ ಎಲ್ಲವನ್ನು ಕಲಿಸುತ್ತೆ, ಕಲಿಬೇಕು. ಕರೆಕ್ಟ್. ಸರ್, ನಿಮ್ಮ ಚಿತ್ರರಂಗದ ಎಂಟ್ರಿ ನಮಗ್ ಗೊತ್ತಿರೋ ಹಂಗೆ ವರಟ ಐ ಲವ್ ಯು ಇಂದ ನಿಮ್ಮನ್ನ ನಾವು ನೋಡ್ಕೊಂಡ್ ಬಂದಿದೀವಿ. ಸುಮಾರು 20ಕ್ಕೂ ಹೆಚ್ಚು ಫಿಲಮ್ಸ್ ಮಾಡಿದೀರಾ ನೀವು. ಸೊ ಬಟ್ ಆಗ ಲುಕ್ಸ್ ಹೆಂಗಿತ್ತು, ಆ ಯಂಗ್ ಡೈನಮಿಕ್, ಒಂಥರ ಡೂಡಿ ಲುಕ್, ಒಂಥರ ಆ ತರ ಇದ್ದಿದ್ದು ಪ್ರಶಾಂತ್ಗುನು ಇವತ್ತು ನಿಮ್ಮನ್ನ ಸ್ಟುಡಿಯೋನಲ್ಲಿ ನೋಡಿದ ತಕ್ಷಣ ಇನ್ನೊಂದ್ ಏನ್ ಗೊತ್ತಾ, ಅವ್ರು DP ಹಾಕಿರ್ಲಿಲ್ಲ, ಅವರು ಗಣೇಶನ್ DP ಹಾಕೊಂಡಿದ್ದಾರೆ. ನಿನ್ನೆ ನಿಮ್ಮ ಹತ್ರ ಮಾತಾಡಿದಾಗ ವಾಟ್ಸ್ಆಪ್ ಕಾಲ್ ಅಲ್ಲಿ ಆಗಿರ್ಬೋದು, ಮತ್ತೆ ಅವ್ರದ್ದೊಂದು ಇವತ್ತು ಸಂದರ್ಶನ ಅಂತಿದ್ದಾಗ ಹಿಂದಿನ ದಿನ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ, ನಿಮ್ ಬಗ್ಗೆ ಎಲ್ಲ ನೋಡ್ಕೋಬೇಕಾಗತ್ತಲ್ಲ. ಸೊ ಅವಾಗ ನೋಡಿದ್ರೆ ಸರ್ ಹಂಗಿದ್ದಾರೆ, ಇವಾಗ ಹಿಂಗಾಗೋಗ್ಬಿಟ್ಟಿದಾರೆ. ಏನಂತಂದ್ರೆ ಪಾತ್ರಗಳಿಗೆ ತಕ್ಕಂಗೆ ಲುಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ತರದಲ್ಲಿ ನಾವು ಕಾಣಿಸ್ಕೋಬಾರದು ಅಂತ ಯಾವಾಗ್ಲೂ ಪ್ರಯತ್ನ ಪಡ್ತಿರ್ತೀವಿ. ಪಾತ್ರ ಏನ್ ಡಿಮ್ಯಾಂಡ್ ಮಾಡುತ್ತೆ. ಈಗ ಗ್ಯಾಂಗ್ಸ್ ಆಫ್ UK ಅಂತ ತಗೊಂಡಾಗ ಟೋಟಲ್ ಗ್ಯಾಂಗ್ಸ್ ಆಫ್ UK ನ ತೆಗೆದು ಹಿಂಗ್ ಪಕ್ಕಕ್ಕೆ ನಾನು ಹಿಂಗಿಟ್ರೆ ಅವನ್ ಬೇರೆ ಇವನ್ ಬೇರೆ.
ಅನ್ನೋ ಒಂದು ಮಟ್ಟಕ್ಕೇನೆ ನಿಮ್ಗೆ ಆ ಚೇಂಜ್ ಓವರ್ ಕಾಣುತ್ತೆ. ಆ ಚೇಂಜ್ ಓವರ್ ಇದ್ದಾಗ ಅಷ್ಟೇನೆ ಪಾತ್ರ ಏನು ಆ ಮಟ್ಟಕ್ಕೆ ಮಜಾ ಕೊಡುತ್ತೆ ಅನ್ನೋದು ನಮ್ಮ ಒಂದು ಇದು. ನಮ್ಮ ನಿರ್ದೇಶಕರು ಹಾಗೇನೆ ಅವ್ರ ಏನು ಎಕ್ಕಿ 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 ಏನೇನ್ ಬೇಕೋ ಈ ಗ್ಯಾಂಗ್ಸ್ ಆಫ್ ಯುಕೆ ಒಂದು 53 ಜನ ಒಂದಷ್ಟು ಕಲಾವಿದರುಗಳು, ಹೊಸ ಕಲಾವಿದರುಗಳೆಲ್ಲ ಕೆಲಸ ಮಾಡಿದ್ದಾರೆ. ಬಟ್ ಆ ಸಿನಿಮಾ ನೋಡ್ತಾ 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 ನಮ್ಮ ಜೊತೆ ಅವರೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ನಮ್ಗೆ ಹೆಂಗಾಯ್ತು ಅಂತಂದ್ರೆ ನಮ್ಗೆ ಎಲ್ಲೂ ಯಾರು ಹೊಸಬ್ರು ಅಂತ ಅನಿಸ್ಲಿಲ್ಲ. ಅಂದ್ರೆ ಅವ್ರನ್ನೆಲ್ಲ ಪಾತ್ರದೊಳಗೆ ಇಳಿಸಿ ಕೆಲಸ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ನಿರ್ದೇಶಕರು ಮಾಡಿದ್ದಾರೆ. ಅದು ರವಿ ಸರ್ದು ಕಲೆ ಅದು, ಮತ್ತೆ ರವಿ ಸರ್ ಪೇಶನ್ಸ್, ಮತ್ತೆ ರವಿ ಸರ್ದು ಎಂತ ಹೇಳ್ತಾರೆ ಇಂಟ್ರೆಸ್ಟ್, ಆ ಮೂವಿ ಮೇಲೆ ಇರುವಂತ ಇಂಟ್ರೆಸ್ಟ್. ಪ್ರತಿಯೊಂದು ಪಾತ್ರನು ಅಭಿನಯಿಸಿ ನನ್ಗೆ ಈಗ ಬೇಕು ಅಂತ ಕೇಳೋದಿದೆ ಗೊತ್ತಾ, ಅದು ಎದುರುಗಡೆ ಕೆಲಸ ಮಾಡುವಂತ ಕಲಾವಿದರಿಗೆ ಬಹಳ ಈಸಿ ಆಗತ್ತೆ ಕೆಲಸ ಮಾಡೋದಕ್ಕೆ. ನನ್ಗೆ ಹಿಂಗ್ ಬೇಕು ಮಾಡಿ ಅನ್ನೋದ್ ಬೇರೆ, ಮಾಡಿ ತೋರಿಸಿ ನನ್ಗಿದೇ ಬೇಕು ಅಂತ ಕೇಳೋದ್ ಬೇರೆ. ಅವ್ರ ಇದೇ ಬೇಕು ಅಂತ ಕೇಳ್ತಾರೆ. ದಟ್ ಈಸ್ ರವಿ ಸರ್. ಕರೆಕ್ಟ್. ಅದು ನಿಮ್ಮ ಇತ್ತೀಚಿನ ಸಿನಿಮಾ ಗ್ಯಾಂಗ್ಸ್ ಆಫ್ ಯುಕೆದು. ನಿಮ್ಮ ಹಳೆ ಪ್ರಶಾಂತ್ ಇಂದ ಬರೋದಾದ್ರೆ ನಾವು ಎಲ್ಲೆಲ್ಲಿಂದ ಎಂಟ್ರಿ ಆಯ್ತು, ಚಿತ್ರರಂಗದ ಎಂಟ್ರಿ 2007 ವರ್ಟ ಐ ಲವ್ ಯು. ಅದಕ್ಕಿಂತ ಮುಂಚೆ ಒಂದು 8-9 ವರ್ಷದ ಸ್ಟ್ರಗಲ್. ಹೌದಾ? ಒಂದಷ್ಟು ಸೀರಿಯಲ್ಗಳು ಮಾಡಿದೀವಿ. ಅಪ್ಪು ಸಾರ್ ಜೊತೆ ನಮ್ಮ ಬಸವ ಮಾಡಿದೆ. ನನ್ ಫಸ್ಟ್ ಸಿನಿಮಾ ಅದೇ, ಅಪ್ಪು ಸಾರ್ ಜೊತೆ. ನೋಡಿದೀನಿ ಸರ್ ನಾನು. ಒಂದು ತಮಿಳ್ ಸಿನಿಮಾ ಮಾಡಿದೆ ಹೀರೋ ಆಗಿ. ಆ ಸಿನಿಮಾ ಕಂಪ್ಲೀಟ್ ನನ್ನ ಫೇವರೇಟ್ ಹೀರೋ ಅಪ್ಪು ಸರ್. ಸೊ ಮೂವಿ ಮಿಸ್ ಮಾಡ್ಲಿಕ್ಕಿಲ್ಲ. ಜೊತೆಲಿ ಕಳೆದಿದ್ದ ದಿನಗಳನ್ನ ನೆನ್ಸ್ಕೊಂಡ್ರೆ, ನಾನು ಫಸ್ಟ್ ಡೇ ಅವ್ರ ಜೊತೆ ಏನು ನಾನು ಶೂಟಲ್ಲಿ ಆ ಸಿನಿಮಾ ಮಾಡಿದೆ ನಮ್ಮ ಬಸವ, ನಾನು ಹೀರೋ ಆದ್ಮೇಲೆ ಸಿಕ್ಕಿದಾಗ ಕೂಡ ಅವ್ರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಇದರಿಂದ ನನ್ನ ಸಾಕಷ್ಟು ಸಿನಿಮಾಗಳಿಗೆ ಅವರು ಬಂದು ಕ್ಲಾಪ್ ಮಾಡಿ ವಿಶ್ ಮಾಡಿ, ಅದು ಅಪ್ಪು ಸರ್ ಒಂಥರ ಹೆಂಗೆ ಎಲ್ಲಾರನು ಒಂಥರ ಇನ್ಸ್ಪಿರೇಷನ್ ಕೊಟ್ಟು ಮುನ್ನುಗ್ಗು, ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ. ಹೌದೌದು, ಕರೆಕ್ಟ್ ಕರೆಕ್ಟ್. ಪವರ್ ಸ್ಟಾರ್. ಹೌದು, ಮತ್ತೆ ಅದು ಯಾವತ್ತು ಪವರೇ ಅದು. ಸೊ ಅಲ್ಲಿಂದ ನಿಮ್ಮ ತೆರೆ ಕಂಡಿದ್ದ ಜೀವನ ಫಸ್ಟ್ ನಮ್ಮ ಬಸವ ಆದ್ಮೇಲೆ ಭಕ್ತ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಶ್ರೀರಾಮ್ ಅಂತೇಳಿ ಡೈರೆಕ್ಟ್ರು. ಆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಸೇಮ್. ಅದರಿಂದ ಮತ್ತೆ ಜರ್ನಿ ಸ್ಟಾರ್ಟ್. ಸಿನಿಮಾ ಬೇಡ, ಸಿನಿಮಾನೇ ಆಗಲ್ಲ ಅನ್ಕೊಂಡು ಸಿನಿಮಾನೇ ಬಿಟ್ಬಿಟ್ಟು ಒಂದು ಚೈನಾ ಬಜಾರ್ ಮಾಡೋಣ ಅಂತೆಲ್ಲ ಹೋಗಿ ತಗೋಣ ಆ ಟೈಮಲ್ಲಿ. ಅಂದ್ರೆ ಎಲ್ಲಾರು ಅವಾಗೆಲ್ಲ ಹೇಗೆ ಅಂತಂದ್ರೆ, ಈಗಿದ್ದಷ್ಟು ನಿಮ್ಗೆ ಏನು ಸೋಷಿಯಲ್ ಮೀಡಿಯಾ ಆಗ್ಲಿ, ಹೌದು, ಇಷ್ಟು ಪ್ರಮೋಷನ್ಸ್ ಇದೆಲ್ಲ ಇಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನೂ ಇರ್ಲಿಲ್ಲ. ಅವತ್ತೊಂದು ಪಾತ್ರ ಸಿಗುತ್ತೆ ಅನ್ನೋದೇ ದೊಡ್ಡ ವಿಷಯ. ಹೌದು, ನಾವು ಬರೀ ಪೇಪರ್ ನಲ್ಲಿ ನೋಡ್ತಾ ಇದ್ದಿದ್ದು, ಪೋಸ್ಟರ್ ಗಳನ್ನ ನೋಡ್ತಾ ಇದ್ದಿದ್ದು. ಅದ್ ಹೆಂಗಾಯ್ತು ಅಂತಂದ್ರೆ, ಭಕ್ತ ಸಿನಿಮಾ ಆಗ್ತಿದ್ದಂಗೆನೆ ಆಗೋ ಮೂಮೆಂಟ್ ಅಲ್ಲೇನೆ ನಮ್ಮ ಡೈರೆಕ್ಟರ್ ಶ್ರೀ ಅಲ್ಲೇ ವರ್ಕ್ ಮಾಡ್ತಿದ್ದ, ಅವನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದ. ಸೊ ಅಲ್ಲಿಂದ ಏನಾಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ದು. ಅವನು ನಾನು ಹೊರಗಡೆ ಬಂದು ಶೂಟಿಂಗ್ ಮುಗಿಸ್ಕೊಂಡು ಮುಗಿಯೋ ಹಂತದಲ್ಲಿ ಡಿಸೈಡ್ ಆದ ಇಬ್ರು, ಮಗ ನಾನು ಹೀರೋ, ನೀನ್ ಡೈರೆಕ್ಟರ್, ಸಿನಿಮಾ ಮಾಡೋಣ. ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಮಾಡೋಣ, ಒಂದು ಸತತ ಯಾರೋ ಆಗ್ತಾರೆ, ಮಾಡೋಣ ಅಂತೇಳಿ ಪ್ರೊಡ್ಯೂಸರ್ ಸಿಗಕ್ಕಿಂತ ಮುಂಚೆನೆ ನಮ್ದೇ ಒಂದು ಬ್ಯಾನರ್ ಇರಲಿ ಅಂತ ಬ್ಯಾನರ್ ರಿಜಿಸ್ಟರ್ ಮಾಡಿಸಿದ್ದು ಆಗ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಸಿನಿಮಾ ಮಾಡ್ತೀವಿ ಅನ್ನೋದು. ಒಂದು 3 ವರ್ಷ ಸತತ ಪ್ರಯತ್ನ. ಅದಾದ ನಂತರ CR ಮನೋಹರ್, ನಮ್ಮ ಏನು ಹೊರಟ ಸಿನಿಮಾದ ನಿರ್ಮಾಪಕರು, ಸೊ ಏನು ಒಂದು ಸೇರ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರು. ಶ್ರೀ ನಾನು ರೂಮ್ ಹಾಕಿ ಒಂದು 3 ವರ್ಷ ಸತತ ಪ್ರಯತ್ನ. ಆ ಪ್ರಯತ್ನ ಜೊತೆಗೆ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡೋಣ ಕಣ, ಯಾರು ಸಿಕ್ಕಿಲ್ಲ ಅಂದ್ರೆ ನಾವೇ ಪ್ರೊಡ್ಯೂಸ್ ಮಾಡೋಣ. ದುಡ್ಡಿಲ್ಲ, ಬಟ್ ಒಂದು ಧೈರ್ಯ. ಸರ್ ಬ್ಯಾನರ್ಗ ವಿವಿ ಕ್ರಿಯೇಷನ್ಸ್ ಅಂತೇಳಿ, ಅದ್ರ ಜೊತೆಗೆ ಆ ಬ್ಯಾನರ್ ಅಡಿಲಿ ಒಂದು ಕಾರ್ಯಕ್ರಮ ಮಾಡ್ದು. ಒಂದು 200-300 ಜನ ರಮಣಶ್ರೀ ಮಕ್ಕಳದಲ್ಲಿ ಒಂದು ಬ್ಲೈಂಡ್ ಸ್ಕೂಲ್ ಇದೆ, ಆ ಮಕ್ಕಳಿಗೆ ಅಂತೇಳಿ ಒಂದಷ್ಟು ಬುಕ್ಸ್, ಬಟ್ಟೆ ಏನೇನೋ ಎಲ್ಲ ಪ್ಲಾನ್ ಮಾಡಿ ಕೊಡಬೇಕು ಅಂತೇಳಿ ಬ್ಯಾನರ್ ಮಾಡಿದ್ವಿ. ಅದರಿಂದ ಒಂದು ಒಳ್ಳೆ ಕೆಲಸದಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಅದಕ್ಕೊಂದು ಬೆಳಕು ಅಂತ ಹೆಸರಿಟ್ಟು ಕಾರ್ಯಕ್ರಮಕ್ಕೆ. ಅಲ್ಲಿಂದ ಬೆಳಕು ಸ್ಟಾರ್ಟ್ ಆಯ್ತು ಕಣ. ಬ್ಯಾನರ್ ರಿಜಿಸ್ಟರ್ ಆಯ್ತು. ನಮ್ಮ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡ್ಲಿಲ್ಲ, ಬಟ್ ಪ್ರೊಡ್ಯೂಸರ್ ಅಲ್ದಾಟ ಮಾಮೂಲಿ ಆಸ್ ಯೂಶುವಲ್ ಗೋಯಿಂಗ್. ಅದೇ ಟೈಮ್ಗೆ ನಿರ್ಮಾಪಕರು CR ಮನೋಹರ್ ಅವರು ತಂಪೊತ್ತಲ್ಲಿ ನೆನ್ಸ್ಕೋಬೇಕು ಅವ್ರನ್ನ. ಬಟ್ ಏನಂತಂದ್ರೆ, ಹೋಗಿ ನಾವು ಕತೆ ಹೇಳಿ ಅವ್ರಿಗೆ ಸಾಂಗ್ ಎಲ್ಲ ಕೇಳಿಸಿ ಕೂತ್ಕೊಂಡಾಗ ಅವ್ರು ಹೆಂಗಂದ್ರು ಅಂದ್ರೆ, ಏನು ಇಲ್ದಿರ ನೀವು ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ, ನಿಮ್ ಜೊತೆಗೆ ನಿಂತ್ಕೊಂಡ್ರೆ ನೀವೇನ್ ಮಾಡ್ತೀರಾ, ನೀವು ಮಾಡ್ರಿ ನಾನು ಇರ್ತೀನಿ ಅಂತೇಳಿ ಜೊತೆಗೆ ನಿಂತ್ಕೊಂಡ್ರು. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ದು ನೋಡಿ. ಅಂದ್ರೆ ಒಂದ್ ಸೀನ್ ಹೇಳಿ ಇಲ್ಲಿವರೆಗೂ ಸೀನು, ಇದಾದ್ಮೇಲೆ ಈ ಸಾಂಗ್ ಬರುತ್ತಣ ಅಂತೇಳಿ ಸಾಂಗ್ ಹಾಕ್ಬಿಟ್ಟು ಸಾಂಗ್ ಕೇಳಿಸಿದ್ದು. ಸರ್ ಸಾಂಗ್ ರೆಡಿ ಮಾಡ್ಕೊಂಡಿದ್ರಾ? ಟೋಟಲ್ ಒಂದು 138 ಸಾಂಗ್ ಏನೋ ರೆಡಿ ಆಗಿತ್ತು ಕಣ. ಅಂದ್ರೆ ಒಂದಕ್ಕಿಂತ ಒಂದು ಅಂತೇಳಿ ಕೆಲಸ ಮಾಡಿದ್ದು. ಬಟ್ ಒಂದು ಟೀಮ್ ವರ್ಕ್ ಹಂಗಿತ್ತು. ನಮ್ಮ ಡೈರೆಕ್ಟರ್ ಇರ್ಬೋದು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರವಿ ಇರ್ಬೋದು, ನಮ್ಮ ಟೀಮ್ ನಮ್ಮ ಡೈಲಾಗ್ಸ್ ರೈಟರ್ ಅನಿಲ ಇರ್ಬೋದು,
ಒಂದಷ್ಟು ಜನದ ಒಂದು ತಂಡ ಏನಿತ್ತಲ್ಲ, ಎಲ್ಲರೂ ಅಪಾಪಿಸ್ತಿದ್ದು, ಏನೋ ಸಿಕ್ಕರೆ ಏನೋ ಒಂದ್ ಮಾಡ್ಬೇಕು. ಮಾಡ್ಬಿಡ್ಬೇಕು ಅನ್ನೋದು ಒಂದು ಇತ್ತಲ್ಲ, ಆಟ ಇತ್ತಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡು ವೆರಿ ನೈಸ್.